ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಾರಂಗಿ ಎಡದಂಡೆ ನಾಲೆ ಮುಖ್ಯ ನಾಲಾ ಸರಪಳಿ ಹಾಗೂ ವಿತರಣಾ ನಾಲೆಯ ಆಯ್ದ ಭಾಗಗಳಲ್ಲಿ ಆಧುನೀಕರಣ ಕಾಮಗಾರಿಗೆ ಶಾಸಕ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಒಟ್ಟು 125 ಕೋಟಿ ವೆಚ್ಚದ ಆಧುನೀಕರಣ ಕಾಮಗಾರಿಗೆ ತೊರೆನೂರು ಮತ್ತು ಹುದುಗೂರಿನಲ್ಲಿ ಶಾಸಕರು ಚಾಲನೆ ನೀಡಿದರು. ಹಾರಂಗಿ ಮುಂಭಾಗ ಅಭಿವೃದ್ಧಿಪಡಿಸಿದ ಸೇತುವೆಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಮಂತರ್ಗೌಡ, ಅಭಿವೃದ್ಧಿ ಕಾರ್ಯಗಳ ಮೂಲಕ ಟೀಕೆ ತೆಗಳಿಕೆಗೆ ಪ್ರತ್ಯುತ್ತರ ನೀಡಬೇಕು ಎಂದರು. ಕ್ಷೇತ್ರ ವ್ಯಾಪ್ತಿಯ ಅಭಿವೃದ್ಧಿಗೆ ಉಪಮುಖ್ಯಮಂತ್ರಿಗಳೂ ಆದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ನಾಲೆ ಅಭಿವೃದ್ಧಿ, ಸೇತುವೆ ನಿರ್ಮಾಣ ಕಾಮಗಾರಿಗಳಿಗೆ ದೊಡ್ಡ ಮಟ್ಟದ ಅನುದಾನ ಒದಗಿಸುವ ಮೂಲಕ ಕ್ಷೇತ್ರದ ರೈತರಿಗೆ ನೆರವಾಗ್ತಿದ್ದಾರೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರದಿಂದ ಸಂದರ್ಭದಲ್ಲಿ 1923ನೇ ಇಸ್ವಿ ಸಂದರ್ಭದಲ್ಲಿ 0 to 6 ಕಿಲೋಮೀಟರ್ಸ್ ಮೇನ್ ಚಾನೆಲ್ ಅಂದ್ರೆ ಲೆಫ್ಟ್ ಬ್ಯಾಂಕ್ ಚಾನೆಲ್ ಮಾಡರ್ನೈಸೇಷನ್ ನಡೀತಿತ್ತು. ಸಚಿವರಾದಂತ ಡಿ.ಕೆ. ಶಿವಕುಮಾರ್ ನಮ್ಮನ್ನೆಲ್ಲರೂ ಕರೆದ್ರು. ನಿಮ್ಮ ಭಾಗದಲ್ಲಿ ನೀರಾವರಿ ಭಾಗದಲ್ಲಿ ಏನೇನು ಕಾಮಗಾರಿ ಆಗ್ಬೇಕಂತ ಸಂದರ್ಭದಲ್ಲಿ ಇಲ್ಲ ಮತ್ತ ಮೇನ್ ಚಾನೆಲ್ ಮಾಡರ್ನೈಸೇಷನ್ ಅಂತ ಇವರು ನಮಗೆ ಅಧಿಕಾರಿಗಳು ಅವ್ರಿಗೆ ಆಗಲೇ ಸೂಚನೆ ಕೊಟ್ಟಿದ್ರು. ಎಂ ಡಿ ಅವ್ರ ಮಹೇಶ್ ಅಂತ ಅವ್ರು ಹೇಳಿದ್ರು, 7 ರಿಂದ 14 ಕಿಲೋಮೀಟರ್ ಏನು ನಮ್ಮ ಕೊಡಗು ಜಿಲ್ಲೆಗೆ ಯಾವ ಮಟ್ಟಕ್ಕೆ ಬರ್ತದೆ ಅದು ಮಾಡಿಸ್ಕೊಳ್ಳಿ ಅಂತ ಅಂದ್ರು. ನಾನಿಲ್ಲ ಸರ್, ನಾನು ಮೇನ್ ಚಾನೆಲ್ ಮಾಡೋಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಕಾರಣ ಯಾಕೆ ಹೇಳಿ, ಆ ನೀರು ನಮ್ಮ ಕ್ಷೇತ್ರದವ್ರು ಅನುಕೂಲ ಆಗಲ್ಲ, ಕೆಳಗಡೆಯವ್ರಿಗೆ ಅನುಕೂಲ ಆಗುತ್ತೆ. ನಮ್ಮ ಕ್ಷೇತ್ರಕ್ಕೆ ಏನು ಅನುಕೂಲ ಮಾಡ್ಕೊಡ್ತೀರ ಅಂತ ಕೇಳಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ನಾನು ಇವ್ರಿಗೆ ಹುಳ ಬಿಟ್ಟೆ ನಮ್ಮ ಅಧಿಕಾರಿಗಳಿಗೆ. ಅವೆಲ್ಲ ಆಗಲ್ಲಪ್ಪ, ಏನಾಗ್ಬೋದು ಅಂತ ಸಂದರ್ಭದಲ್ಲಿ 90 ಡಿಸ್ಟ್ರಿಬ್ಯೂಟರ್ ಲೆಫ್ಟ್ ಬ್ಯಾಂಕ್ ಚಾನೆಲ್ ಮೇಲೆ ನಡೀತದೆ. ಇಡೀ ಲೆಫ್ಟ್ ಬ್ಯಾಂಕ್ ಅಲ್ಲಿ ಏನೋ ಒಂದು 70-80 ಕಿಲೋಮೀಟರ್ ಅಲ್ಲಿ 140 ಕಿಲೋಮೀಟರ್ 90 ಡಿಸ್ಟ್ರಿಬ್ಯೂಟರ್ ಬರ್ತದೆ. ನಾನು 90 ಡಿಸ್ಟ್ರಿಬ್ಯೂಟರ್ ಮಾಡಕ್ಕೆ ನಾನು ಅಷ್ಟೇ ದೊಡ್ಡವನಾಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟರ್ಗಳು ಆಗವೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ 18 ಡಿಸ್ಟ್ರಿಬ್ಯೂಟರ್ ಇದೆ. ನೀವು ಮೇನ್ ಚಾನೆಲ್ ಮಾಡಿದ್ರೆ ಇದು ಮಾಡಲೇಬೇಕು ಅಂತ ಅವ್ರಿಗೆ ಒತ್ತಡ ಮಾಡಿ, ಯಾಕೆ ಹೇಳಿ, ಸಲೀಸ ನೀರು ಕೆಳಗಡೆ ಹೋಗ್ಬಿಡ್ತದೆ. ಹೌದು, ಅದು ನಮ್ಮೂರವರೇ ಇರ್ಬೋದು, ಬೇರೆಯವರು ಇರ್ಬೋದು, ರೈತರೇ ಇರ್ಬೋದು, ಅವ್ರಿಗೂ ಅನುಕೂಲ ಆಗಿ. ಮತ್ತೆ ನಮ್ಮ ಸ್ವಾರ್ಥ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅಂತ ನನ್ನ ಸ್ವಾರ್ಥ ಇರೋದ್ರಿಂದ 18 ಡಿಸ್ಟ್ರಿಬ್ಯೂಟರ್ ಮಾಡಲೇಬೇಕು ಅಂತ ಒತ್ತಡ ಅಂತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ಗೆ ನಿಮ್ಮ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಮೊದಲೇ ಬಾರಿಗೆ ಈಚೆ ದೊಡ್ಡ ಕೆಲಸ ಕೊಡೋದು ನನಗೂ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಶೀಘ್ರದಲ್ಲೇ ಹಾರಂಗಿ ಅಣೆಕಟ್ಟೆ ಮುಂಭಾಗ ₹36 ಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಭೂಮಿ ಪೂಜೆ ನೆರವೇರಿಸುವ ಚಿಂತನೆಯನ್ನು ಶಾಸಕರು ಹೊಂದಿದ್ದಾರೆ. ಈ ಭಾಗದಲ್ಲಿ ಎಲ್ಲ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯ ಬೇಡಿಕೆಗಳಿಗೆ ಶಾಸಕರು ಸ್ಪಂದಿಸಿದ್ದಾರೆ ಎಂದರು. ಸರಿಸುಮಾರು 125 ಕೋಟಿಯ ಕಾಮಗಾರಿಯನ್ನ ಗುದ್ದಲಿ ಪೂಜೆ ಮಾಡಿದ್ದು ಅದು ನೀರಾವರಿ ಇಲಾಖೆಯ ಇತಿಹಾಸದಲ್ಲಿ ಇದು ಪ್ರಪ್ರಥಮ. ಬಹುಶಃ ಇನ್ನು 46 ಕೋಟಿಗಳ ಕಾಮಗಾರಿ ಕೂಡ ನಾವು ಹಾರಂಗಿ ನದಿ ನೀರನ್ನು ಬಿಟ್ಟಾಗ ಕೆಳ ಸೇತುವೆ ಇದೆ, ಆ ಕೆಳ ಸೇತುವೆಯನ್ನ ಉನ್ನತ ದರ್ಜೆಗೆ ಏರಿಸಿ ಒಂದು ಗೋ ಮಾದರಿಯಲ್ಲಿ, ಒಂದು ಬಾಣದ ಮಾದರಿಯಲ್ಲಿ ಅಲ್ಲೊಂದು ಕಮಾನು ರೀತಿಯ ಸೇತುವೆ ನಿರ್ಮಾಣ ಮಾಡಿ, ಅದಕ್ಕೆ 2 ಬದಿಯಲ್ಲಿ ಒಂದು ಕವರ್ ನಿರ್ಮಾಣ ಮಾಡಿ ಪ್ರಕೃತಿಯನ್ನು ಕೂಡ ವೀಕ್ಷಿಸಲಿಕ್ಕೆ ಟವರ್ ವಾಚ್ ಅನ್ನ ಕಟ್ಟುವಂತ ಒಂದು ವಿಶಿಷ್ಟವಾದ ಸೇತುವೆಯನ್ನು ಕಟ್ಟಲಿಕ್ಕಿರುವಂತ ಯೋಜನೆ ಪೂರ್ಣಗೊಂಡಿದೆ. ಈ ಎಲ್ಲಾ ಯೋಜನೆಗಳನ್ನ ನಮ್ಮ ಸನ್ಮಾನ್ಯ ನೀರಾವರಿ ಖಾತೆ ಸಚಿವರು ಮತ್ತು ನಮ್ಮ ಮುತ್ಸದಿಗಳು ಮುಖಂಡರಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ಅಮೃತಾಸ್ತಿಯಿಂದ ಗುದ್ದಲಿ ಪೂಜೆ ಮಾಡಬೇಕು, ಶಂಕುಸ್ಥಾಪನೆ ಮಾಡಿಸಬೇಕು ಅನ್ನೋ ಆಶಯವನ್ನ ಹಂಬಲವನ್ನ ಶ್ರೀಯುತ ಮಂತರ್ಗೌಡರು ಇಟ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಈ ಕಾಮಗಾರಿ ಸ್ವಲ್ಪ ತಡ ಆಗುತ್ತೆ. ಅದು ಇನ್ನೂ ತಡ ಆಗುತ್ತೆ, ಅಭಾಸ ಆಗುತ್ತೆ ಬೇಡ, ಅದೊಂದು ಕಾಮಗಾರಿಯನ್ನ ಬಾಕಿ ಇಟ್ಕೊಂಡು ಇದಿಷ್ಟು 125 ಕೋಟಿ ಮತ್ತು 1 ಕೋಟಿಯ ಬ್ರಿಡ್ಜ್ ಅನ್ನ ಏನ್ ಮಾಡಿದ್ವಿ, ಇದನ್ನ ಇವತ್ತು ಕಾಮಗಾರಿಯನ್ನು ಪೂರ್ಣಗೊಳಿಸೋಣ ಅಂತ ಹೇಳಿ ಇವತ್ತು ನಾವು ವಿದ್ಯುಕ್ತವಾಗಿ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಾತನಾಡಿದರು. ಈ ಸಂದರ್ಭ ಕೆಪಿಸಿಸಿ ಸದಸ್ಯರಾದ ಕೆಪಿ ಚಂದ್ರಕಲಾ, ನಟೇಶ್ ಗೌಡ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಲತಾ, ಪ್ರಮುಖರಾದ ಕೆಎಸ್ ಕೃಷ್ಣೇಗೌಡ, ಟಿಬಿ ಜಗದೀಶ್, ಟಿಕೆ ಪಾಂಡುರಂಗ, ಎಸ್ಎಸ್ ಚಂದ್ರಶೇಖರ್, ರಾಜಶೇಖರ್, ಮಂಜುನಾಥ್, ತಹಶೀಲ್ದಾರ್ ಕಿರಣ್ ಗೌರಯ್ಯ, ನೀರಾವರಿ ನಿಗಮದ ಅಧೀಕ್ಷಕ ಅಭಿಯಂತರ ಸತೀಶ್, ಕಾರ್ಯಪಾಲಕ ಅಭಿಯಂತರ ಐಕೆ ಪುಟ್ಟಸ್ವಾಮಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.